ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಮೂಲಕ ರಿತನ್ಯ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಈಗ ಸಿಟಿ ಲೈಟ್ಸ್ ಅನ್ನೋ ಸಿನಿಮಾ ಮೂಲಕ ಮೋನಿಶಾ ವಿಜಯ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸಿಟಿ ಲೈಟ್ಸ್ ಮೊದಲನೇ ಸಿನಿಮಾ ಈಗಾಗಲೇ ಮುಹೂರ್ತ ಕೂಡ ಆಗಿದೆ. ಒಂದು ಹೆಜ್ಜೆ ಇಟ್ಟು ಬಿಟ್ಟಿದ್ದೀರಾ ಆಲ್ರೆಡಿ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ, ತುಂಬ ದೊಡ್ಡ ಜವಾಬ್ದಾರಿ ಇದೆ. ಲುಕಿಂಗ್ ಫಾರ್ವರ್ಡ್. ಹಾಂ, ನಿಮ್ಮ ತಂದೆಯವರ ನಿರ್ದೇಶನ, ಆ ಜವಾಬ್ದಾರಿ ಹೇಗಿದೆ? ತಂದೆಯವರ ನಿರ್ದೇಶನ ಅಂದರೆ ನಿಮಗೆ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಹೇಗಿದೆ? ಅವರ ಸಲಗಾ ಭೀಮಾ ನಂಗೆ ತುಂಬ ತುಂಬ ಇಷ್ಟ. ಸೊ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವ್ರ ಥರ್ಡ್ ಡೈರೆಕ್ಷನಲ್ಲಿ ನಾನೇ ಆ್ಯಕ್ಟ್ ಮಾಡ್ತೀನಿ ಅಂತ. ಆ ವಿಷಯದಲ್ಲಿ ಭಯ ಇದೆ, ನರ್ವಸ್ನೆಸ್ ಇದೆ, ಖುಷಿನೂ ಇದೆ. ಸೊ ಒನ್ಸ್ ನಾವು ಶೂಟ್ ಸ್ಟಾರ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಹೀರೋಯಿನ್ ಅಂದಮೇಲೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಬರ್ಬೇಕು. ಸೊ ನಿಮ್ಮ ತಯಾರಿ ಯಾವ ರೀತಿ ಇತ್ತು ಅಂತ? ನಾನು ಥಿಯೇಟರ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ. ಅದಾದಮೇಲೆ 1 year ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ. ಈಗ ನಮ್ಮ ಪಾತ್ರದ ತಯಾರಿ ನಡೀತಾ ಇದೆ. ಸೊ ಅದಾಗಿದೆ ನನ್ನ ಪ್ರಿಪ್ರೇಷನ್ಸ್. ನೀವು ಹೀರೋಯಿನ್ ಆಗಬೇಕು ಅಂತ ನಿಮ್ಮದೇ ಆಸೆ ಐತಾ, ಅಥವಾ ತಂದೆಯವರು ಫೋರ್ಸಿಂದ ಏನಾದರೂ ಹೀರೋಯಿನ್ ಆಗ್ತಾ ಇದ್ದೀರಾ ಅಂತ? ಖಂಡಿತ ಅವರು ಫೋರ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವರು ನೋ ಅಂತ ಹೇಳಿದರು. ನಾವೇ ಕನ್ವಿನ್ಸ್ ಮಾಡಿ, ರಿಕ್ವೆಸ್ಟ್ ಮಾಡಿ, ಕೇಳಿಕೊಂಡು ಬರ್ತಾರೆ. ಓಕೆ, ನಿಮ್ಮ ತಂದೆಯವರೇ ಡೈರೆಕ್ಷನ್ ಆಗಿರೋದ್ರಿಂದ ಸೊ ಆ ಅಪ್ರೋಚ್ ಹೆಂಗಿತ್ತು? ಯಾವ ಥರ ಕತೆ ಹೇಳಿದ್ರು ಅವರು? ಸಿಟಿ ಲೈಟ್ಸ್ ಕತೆ ನಂಗೆ ಗೊತ್ತಿತ್ತು ಮುಂಚೆ. ಜನರಿಕ್ ಆಗಿ ಹೇಳಿದರು ಈ ಥರ ಕತೆ ಇದೆ ಹೀಗೆ ಅಂತ. ಬಟ್ ಒಂದು ಸ್ವಲ್ಪ ದಿವಸ ಆದಮೇಲೆ ಹೇಳಿದ್ರು ಈ ಥರ ಕಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀಯಾ? ಐ ವಾಸ್ ಮೋರ್ ದೆನ್ ಹ್ಯಾಪಿ, ಎಸ್ ಅಂತ ಹೇಳಿ ಓಕೆ ಆಯ್ತು. ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸಿಟಿ ಲೈಟ್ಸನ್ನೇ ನೀವು ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಈ ಹಿಂದೆ ಬೇರೆ ಕತೆಗಳು ಯಾವುದು ಬಂದಿಲ್ವಾ, ಅಥವಾ ಸಿಟಿ ಲೈಟ್ಸೇ ನನಗೆ ಓಕೆ, ಫಸ್ಟ್ ಮೂವಿ ಸಿಟಿ ಲೈಟ್ಸೇ ಓಕೆ ಅಂತ ನಿಮಗೆ ಯಾಕೆ ಅನಿಸ್ತು? ಸಿಟಿ ಲೈಟ್ಸ್ಗೂ ಮುಂಚೆ ತುಂಬ ಕತೆಗಳು ಬಂತು. ಅದರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅನ್ನೋದು ಎಲ್ಲೂ ನನಗೆ ಸ್ಟ್ಯಾಂಡ್ ಔಟ್ ಆಗಿಲ್ಲ. ನಮ್ಮ ತಂದೆಯವರು ಅಷ್ಟು ಯಾವಾಗಲೂ ಸ್ಟ್ರೆಸ್ ಮಾಡ್ತಾರೆ, ಗ್ಲಾಮರಸ್ ರೋಲ್ಸ್ ಮಾಡ್ಬೋದಮ್ಮ, ತಪ್ಪೇನಿಲ್ಲ, ಬಟ್ ನೀನು ಪರ್ಫಾರ್ಮರ್ ಅಂತ ಅನ್ಸ್ಕೋಬೇಕು ಆ್ಯಸ್ ಎನ್ ಆರ್ಟಿಸ್ಟ್. ಸೊ ಸಿಟಿ ಲೈಟ್ಸ್ ಸ್ಟ್ರೆಸ್ಸಸ್ ವೆರಿ ಮಚ್ ಆನ್ ಪರ್ಫಾರ್ಮೆನ್ಸ್. ಅದರಿಂದ ನನಗೆ ತುಂಬ ಒಳ್ಳೆ ಪರ್ಫೆಕ್ಟ್ ರೋಲ್ ಅನಿಸ್ತು ನನ್ನ ಡೆಬ್ಯೂಗೆ. ಓಕೆ, ಅದ್ರ ಕೆಳಗೆ ಸಿಟಿ ಲೈಟ್ಸ್ ಟೈಟಲ್ ಕೆಳಗಡೆ ಒಂದು ಜವಾಬ್ದಾರಿ ದೀಪಗಳು ಅಂತ ಒಂದು ಲೈನ್ ಇದೆ. ನಿಮಗೆ ಯಾವ ರೀತಿ ಜವಾಬ್ದಾರಿ ಇದೆ ಅಂತ? ನಿಮ್ಮ ತಂದೆ ಯಾವ ರೀತಿ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ? ತುಂಬ ದೊಡ್ಡ ಜವಾಬ್ದಾರಿ ಇದು. ಅವ್ರು ಏನು ಕಟ್ಕೊಂಡು ಬಂದಿದ್ದಾರೆ ಎಷ್ಟು ವರ್ಷ, ಅದನ್ನು ನಡ್ಸ್ಕೊಂಡು ಹೋಗಿ ಉಳಿಸ್ಕೊಂಡು ಹೋಗುವಂಥದ್ದೇ ತುಂಬ ದೊಡ್ಡ ಜವಾಬ್ದಾರಿ. ಸೊ ಯಾ. ನಿಮ್ಮ ತಾಯಿ ಏನು ಹೇಳಿದ್ರು? ಫಸ್ಟ್ ಮೂವಿ ಸಿಟಿ ಲೈಟ್ಸ್ ಅನ್ನೋ ಮೂವಿಯಲ್ಲಿ ಲಾಂಚ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ತಾಯಿಯವ್ರು ಏನು ಹೇಳಿದ್ರು? ಐ ಥಿಂಕ್ ನಮ್ಮ ತಾಯಿ ನನಗಿಂತ ಖುಷಿಯಾಗಿದ್ದಾರೆ. ಅವ್ರು ಯಾವಾಗಲೂ ಎನ್ಕರೇಜ್ ಮಾಡ್ತಾಯಿದ್ರು, ಟ್ರೈ ಮಾಡು, ಯೋಚನೆ ಮಾಡು ಅಂತ. ಇವತ್ತು ಅವರು ಐ ಥಿಂಕ್ ಶಿ ಇಸ್ ದ ಹ್ಯಾಪಿಯೆಸ್ಟ್. ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲ ವಿಷಯದಲ್ಲೂ. ಶಿ ಇಸ್ ಆಲ್ವೇಸ್ ದೇರ್. ನಿಮ್ಮ ತಂದೆಯವರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದವರು. ಸೊ ಅವರು ಮಾಡಿದಂಥ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ದುನಿಯಾ ಆ್ಯಂಡ್ ಅವ್ರ ಡೈರೆಕ್ಷನಲ್ಲಿ ಬಂದಿರೋ ಸಲಗ. ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ವಿನಯ್ ಅವರು ವೆರಿ ವರ್ಸಟೈಲ್ ಆ್ಯಕ್ಟರ್. ಅವ್ರ ಮೂವೀಸ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿ. ಎವ್ರಿ ಸ್ಕ್ರಿಪ್ಟ್ ಇಸ್ ಡಿಫ್ರೆಂಟ್. ಆ್ಯಂಡ್ ಅವರು ಆ್ಯಸ್ ಅ ಪರ್ಸನ್ ತುಂಬ ನೈಸ್ ಹ್ಯೂಮನ್ ಬೀಯಿಂಗ್. ಸೊ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ನಿಮ್ಮ ಅಕ್ಕ ರಿತನ್ಯ ಅವರು ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಲಾಂಚ್ ಆಗಿದ್ದಾರೆ. ಅವ್ರು ಏನು ಹೇಳಿದರು? ಅವಳು ನನಗೆ ಡೇ ಒನ್ನಿಂದ ಅವಳು ಯಾವಾಗಲೂ ಸಪೋರ್ಟ್ ಮಾಡಿಕೊಂಡು, ಏನೇ ಇದ್ದರೂ ಅವಳ ಒಪಿನಿಯನ್ಸ್ ಆಗಲಿ, ಒಂದು ಅಡ್ವೈಸ್ ಆಗಲಿ, ಅಕ್ಕನ ಸ್ಥಾನದಲ್ಲಿ ಕೂತ್ಕೊಂಡು ಕೊಡ್ತಾನೆ ಇದ್ದಾಳೆ. ಇವತ್ತು ಅಷ್ಟೇ. ಐ ನೋ ಶಿ ಆಲ್ವೇಸ್ ವಿಶಸ್ ದ ಬೆಸ್ಟ್. ನಾನು ಅವಳು ಯಾವಾಗ್ಲೂ ಇದೇ ಮಾತಾಡಿಕೊಂಡು, ಇದೇ ಶೇರ್ ಮಾಡ್ಕೊಂಡಿರ್ತೀವಿ. ಸೊ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ದಟ್ ವೇ. ಈಗಾಗಲೇ ಪೋಸ್ಟರ್ ನೋಡಿದಾಗ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಆ ಒಂದು ದೇವ್ರನ್ನ ತಲೆ ಮೇಲೆ ಹೊತ್ತಾಗ ಸೊ ಆ ಪಾಸಿಟಿವ್ ವೈಬ್ಸ್ ಏನಾದರೂ ನಿಮಗೆ ಫೀಲ್ ಆಯ್ತಾ ಅಂತ? ಖಂಡಿತ. ಐ ಥಿಂಕ್ ಎಂಟೈರ್ ಸ್ಟುಡಿಯೋಲಿ ಆ ಪಾಸಿಟಿವ್ ವೈಬ್ಸ್ ತುಂಬಿತ್ತು. ಅಷ್ಟು ಪವರ್ಫುಲ್ ಆ್ಯಂಡ್ ಎನರ್ಜೆಟಿಕ್ ಶೂಟ್ ಆಗಿತ್ತದು. ಸೊ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮೋನಿಶಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.